ಅಂತ ನಾನು ಇನ್ನು ಅದನ್ನು ನಾನ ಮಾಡ್ಬೇಕಾತ ಏನಪ್ಪ ಎಲ್ಲಾ ಕೆಲ್ಸಕ್ಕೂ ಹೇವಪ್ಪಂತು ನಾ ಮಾಡ್ಲಿ ನೀ ಮಾಡ್ಲಿ ನೀ ಮಾಡ್ಲಿ ನಾ ಮಾಡ್ಲಿ ಅಂತೇಳಿ ಇವ್ ಮಕದಾಗ ನಮ್ಮ ದರಿಲಿ ದಸಗನ ಎದ್ವನ ಒಂದ್ ಕೆಲಸ ಬಕ್ಷಿ ಮಾಡಿದ್ವನ ಅನ್ನುಂಗನ ಇಲ್ಲ ಎಲ್ಲ ಹೇಳ್ಬೇಕು ಅದನ್ನ ಮಾಡ್ರಿ ಅಂತೇಳಿ ಇವತ್ತ ಎತ್ತಿನ ಮೈ ತೊಳಿಬೇಕು ಏನ್ ತೊಳಿದು ಯಾವಾಗ ಏನ ಎತ್ತ ಆಕಳದ ಮೈ ತೊಳಿಬೇಕು ನೀನು ಸೋಮಾರನ ತೊಳಿಬೇಕಿತ್ತು ಇಷ್ಟೊತ್ತಾದ್ರೂ ಇವ್ರ ಬಾಯಾಗನ ಬಿಕ್ಕಿ ತೊಳೆದಿಲ್ಲ ಬೆಳೆದಿಲ್ಲ ನಿನ್ನಂತ್ರ ಪಾರ್ಟಿ ಅದು ಇದು ಸುಡ್ಗಾಡ್ ಸೊಂಟಿಕೊಂಬ ಅಂತೇಳಿ ಪಡಾಳಿ ಹಾರಿಸ್ಕೊಂತ ಊರ ಅಡ್ಡಾಡಿದ್ದಾತ ಕುಡ್ಕುಡ್ದು ಹುಂಚಿ ಗಿಡದ ಬುಡ್ದಾಗ ಬಿದ್ದು ಉಳ್ಳಾಡಿದ್ದಾತು ಇಷ್ಟೊತ್ತಾದ್ರೂ ಇನ್ನು ಬರುದು ಹಾದಿ ಬಿದಿಯಾಗಿ ಇವರಿಗೆ ಲಕ್ಷ ಇಲ್ಲ ಇವರಿಗೆ ಯವ್ವ ದೇವ್ರ ನಮ್ಮ ಅತ್ತಿ ಇನ್ನು ಹೊಳ್ಳಿ ನನ್ನ ಕಡೆ ನೋಡಿಲ್ಲ ಅಂದ್ರ ಇನ್ನು ಎತ್ತಿನ ಮೈ ನೀನ ತೊಳಿ ಅಂದ್ರು ಅಂದ್ಲ ಯವ್ವ ಎದಕ್ ಬೇಕಾಗೈತಿ ಈಕಿ ಕಣ್ಣು ಕಾಣ್ದಂಗ ಒಳಗೆ ಹೋಗಿ ಸುಮ್ಮನೆ ಏನಾರ ಒಂದು ಹೆಚ್ಕೊಂತ ಕುಟ್ಕೊಂತ ತಿರುಕೊಂತ ಒಲಿ ಮುಂದೆ ಬೇಸ್ಕೊಂತ ನಿಂದ್ರು ಸುಖ ಹೊಕ್ಕ ನೀವ ನೋಡರ ಈಕಿನ ಹಡಿಬಿಟ್ಟಿನ ನಾನು ನೋಡ್ದಕ್ಕೆ ಅಡಬಿದ್ದಂಗ ಓಡ್ತಾಳ ಏ ಜೋಕ್ಮಾರ್ ಜೋಳ ಹೊರವನ ಬಾಯಿಲೆ ಬರ ಬಾಡೆ ಬಾಯಿಲೆ ಏನಾತ್ಬೆ ನನ್ನೇನ್ ತಾಯಿ ಅಂತ ತಿಳ್ಕೊಂಡಿಯೇ ನಾ ಹಾದಿ ಬಿದ್ದಾಗ ಅಡ್ಡಾಡೋ ನಾಯಿ ಅಂತ ತಿಳ್ಕೊಂಡಿಯೇ ಕೋಳಿ ಕುಂಟ್ಲೆ ಯಾಕಬೇ ಹಿಂಗ್ಯಾಕೆ ಮಾತಾಡ್ತೀಯ ನೀನ್ ಅವ್ನು ಏನಾತ ಬೆಳಗ್ಗೆ BP 601 ಮಾಡ್ಕೊಂಡು ನಿಂತು ಬಿಟ್ಟಿ ಅಲ್ಲಿ ಬಾಗಲಾಗ ಯಾಕ ಯಾರು ಏನಾರ ಅಂದ್ರನ ಈಕ ಏನಾರ ಜಗಳ ತಗಲ್ಲ ನಿನ್ನ ಕೂಟ ಮತ್ತೆ ಹೇಳಿಲ್ಲ ಇವತ್ತಕ್ಕಿನ್ನ ಅರ್ಬಿ ಒಗದ ಬಿಡ್ತಾನೆ ಇವತ್ತಕ್ಕಿನ್ನ ಇವತ್ತು ಒಂದು ಮನ್ಯಾಗ ಹಾಕಿರ್ಬೇಕು ಇಲ್ಲ ನಾ ಇರ್ಬೇಕು ಅವ್ವ ನನ್ನ ರಣದೀರ ನನ್ನ ಮಗ ಬಾರಿ ಬಹುಪೂತಿ ಗಂಡ್ರು ನೋಡು ಒಗಿತಾನಂತೀವ ಹೆಂತಿನ ಅರ್ಬಿ ಹೋಗದಂಗ ಆಕಿನ ನಿನ್ನ ಕಾಲಾಗ ಹಾಕೊಂಡು ಭಕ್ತ ಕುಂಬಾರದಾಗ ಅಣ್ಣಾರ ಖುಷಿನ್ ತುಳಿದ್ರಲ್ಲ ಹಂಗ ತುಳಿತಾಳ ಹಲ್ ಕಟ್ಟಬೇಡ ಹೊಡ್ಯಾಕೊಕ್ಕನಂತಕಿನ್ ಅದನ್ನ ಬಿಡು ಹೌದು ನೀ ಕೋಳಿ ಫಾರಂ ಚಾಲು ಮಾಡಿ ಎಷ್ಟ್ ದಿನ ಆತ ಕೋಳಿ ಕುಂಟ್ಲೆ ಒಂದು 15 ದಿನ ಆತನವ 15 ದಿನದಾಗ ಏನ್ ನಿನ್ ಕೋಳಿ ಫಾರಂನ್ಯಾಗ ಒಂದು ಕೋಳಿನೂ ವ್ಯಾಪಾರನ ಆಗಿಲ್ಲನ ಜೋಕ್ಮಾರ ಆಗ್ಯಾವಲ್ವೇ ಅಂತ ಚಲೋ ವ್ಯಾಪಾರ ಆಗಾಕತ್ತೈತಿ ಇವತ್ತಿನ್ನು ಇನ್ನಿದಾಗ ಈಗ ಬರೋ ಮುಂದಾಗ 6 ಕೋಳಿ ಹೋಗ್ಯಾವ ಆಮೇಲೆ ಇವತ್ತು ಸಂಜಿಕ ಬಿಳೆ ಕೋಳಿ ಅವು ಎಷ್ಟು 2 ಟ್ರೈ ಏನ ಎಷ್ಟ ಕೋಳಿ ಕಳಿಸಂತ ಹೇಳ್ಯಾರ ಕಳಿಸ್ಬೇಕು ಯಾಕೆ ಏನಾತ ಮತ್ತೆ ಇಷ್ಟು ದಿನ ಆತ ನೀನು ಬಿಕ್ಕಿ ಬಾಯಾಗ ನನ್ನ ಜಿಟ್ಟಿ ಅಲ್ಲ ಊರ್ ಭಾಡೆ ಏನ್ ಬಾಕ್ಬಾರಲ್ ಬೀಳಾಕತ್ತಿ ನೀನು ಇಷ್ಟು ದಿನ ಆತ ಯವ್ವ ಹಿಡಿ ಇಷ್ಟು ವ್ಯಾಪಾರ ಆಗೈತಿ ಇಷ್ಟು ರೊಕ್ಕ ತಗೋ ನೀನ್ ಅಂತೇಳಿ ಇಟ್ಕೋ ಮತ್ತೆ ನಾ ಕೇಳ್ದಾಗ ಕೊಡುವಂತಿ ಮನಿ ವಹಿವಾಟ್ ನೋಡ್ಕೋ ದುಡ್ದು ಏನಾರ ರೊಕ್ಕ ಕೊಟ್ಟಿ ನನ್ನ ಕೈಯಾಗ ಏನ ಹಿಂತಿಲಾಲೆ ಹೆಂಗಸೂರ್ ಅಂತ ಬಾಡೆ ಎಲ್ಲ ಒಯ್ದು ಹಿಂತಿ ಕೈಯಾಗ ಕೊಡಾಕತ್ತೀನಿ ಹಂಗ ಮಾಡಿ ಕೊಟ್ಟಾಕಿ ನಾನು ರೊಕ್ಕ ಎಣ್ಸಕ್ಕೆ ಆಯ್ಕೆನ ಅದು ನಿನ್ನೆ ಕೊಟ್ಟಿನಲ್ಲಿ ರೊಕ್ಕನ 10,000 ರೂಪಾಯಿ ಬಂದಿತ್ತು ಚಲೋ ವ್ಯಾಪಾರ ಆಗಿತ್ತು ನಾನು ನಿನ್ನೆ ಕೊಟ್ಟನಿ ಅಂದ್ರೆ ನೀ ಮಕ್ಕೊಂಡಿದ್ದಿ ರಾತ್ರಿ ನಾ ಬಂದು ನೀ ಹೊತ್ತಾಗಿ ಈಕಿ ಎಚ್ಚರಿದ್ಲು ಈಕಿ ಕೈಯಾಗ ಕೊಟ್ಟೆ ಅವು ಕೊಡಬೇಳಾಗ್ಯದಂತೇಳಿ ಅವ್ವ ನಾವಲ್ಲೇ ಬೇಷಾತ್ ಬಿಡಂಗಾರ ಬಾಳೆ ಸುದ್ದಾತ ಆಕಿ ಹಡಿಬಿಟ್ಟಿ ಕೊಟ್ಟಾಳನ ಕೇಳಕಿನ ಊರ್ ಕಸಬರ್ಗಿನ ಎಲ್ಲಿಟ್ಟಾಳ ರೊಕ್ಕನ ಲೇ ಇರಿ ಹಂಗ ಕರೆದ್ರೆ ಕೇಳ್ತಾನೆ ಆಕಿಗೆ ಲೇ ಇರಿ ಬಾಗಲಾಗರಿ ಮೋರಿ ಹೊರಗೆ ಬರ ಕರಿ ಮಾರಿ ದೇವ್ರ ಎಂತೆಂತ ಕರ ಸಾವ್ತಾರ ನಮ್ಮ ಅತ್ತಿಗೆ ಆಗ್ತಾರವಲ್ಲ ಏನಪ್ಪ ಆ ಕೊರೋನಾ ಬಂದು ಎಂತೆಂತಾರನ್ನ ಕರ್ಕೊಂಡು ಹೋತು ನಮ್ಮ ಅತ್ತಿನ ಇಲ್ಲೇ ಬಿಟ್ಟು ಹೋಗಿತ್ತು ನೋಡು ಬನ್ನಿ ರೀತಿ ಏನ್ ರೀತಿ ಅವು ನನ್ನ ಬಂಗಾರದಂತ ಸಸಿ ಉಪ್ಪರಿಗೆ ಮ್ಯಾಗ ನಿಂತಿಯಲ್ಲೇವಾ ಮೆಟ್ಲಾ ಬಿಟ್ಟು ಕೆಳಗಿಳಿ ಮೆಟ್ಟಲ್ ಮ್ಯಾಗ ನಿಂತು ಮೆರವಣಿಗೆ ಮಾಡಬೇಡ ಹೇಳ್ರಿ ಅತ್ಯಾರ ಪಟ್ನ ಹೇಳ್ರಿ ನಾವು ಒಲಿ ಮ್ಯಾಗ ಹಾಲು ಇಟ್ಟೇನೆ ಮತ್ತೆ ಆ ಹಾಲು ಇತ್ತಿತ್ತ ಯಾಕ ನಿಮ್ಮನ್ನ ನೋಡಿ ನಿಮ್ ಚಾಳಿನ ಕಲ್ತು ಬಿಟ್ಟತಿ ಏನದ ಏನಿಲ್ಲ ನಾ ಕಣ್ಣು ಮುಂದಿದ್ದಾಗ ನೀವು ಹೆಂಗ್ ಸುಮ್ಮನೆ ಇರ್ತೀರಿ ನಾ ಆತಾಗ ಹೋಗುತ್ತಲೇ ಬರೀ ನಾನು ಚಾಡ ಆಡ್ಕೊಳ್ಳೋದು ನನಗೆ ಬೇಯುದು ನನಗೇನ್ರ ಅನ್ನೋದು ನನ್ನ ಗಂಡನ ಮುಂದೆ ಏನ್ರ ಹೇಳೋದು ಇಲ್ಲ ಒದರಾಡೋದು ಇಲ್ಲ ಬರದ ಕೆಲಸ ನೆನಪಾಗೋದು ಅಕ್ಕತ್ತಲ್ಲ ಹಂಗ ಆ ಹಾಲು ಕಾಸಾಕಿಟ್ಟು ಇದ್ರಿಗೆ ನಿಂತಿರ್ತೇನ್ರಿ ಉಕ್ಕುಂಗಿಲ್ಲ ನಾ ಒಂದೀಟು ನೀರು ಕುಡಿಯಕ್ಕೆ ಹೊಳ್ಳಲಿ ಇಲ್ಲ ಅತ್ತಾಗಿತ್ತಾಗ ಸರದಾಡ್ಲಿ ಸಾಕು ಉಕ್ಕಿ ಬರೋ ಅಂತ ಓಟು ಗ್ಯಾಸಿನ ಮ್ಯಾಗ ಬಿದ್ದು ಬಿಡ್ತೈತಿ ಆ ಹಾಲಿನ ದಬ್ರಿ ಮಣ್ಣಾಲಿ ಅದಕ್ಕೆ ಹೇಳ್ರಿ ಹೌದನ ನನ್ನ ಚಳಿ ಕಲ್ತತನ ಅದು ಏನ್ ಮಾಡ್ಬೇಕು ಪಾಪ ಅದಕ್ಕೂ ನಿನ್ನಂತ ಗಟ್ಟುಳು ಬಿಡಾಡಿ ಸೊಸಿ ಸಿಕ್ಕಿರ್ಬೇಕ ಅದಕ್ಕೆ ಹಂಗ ಚಳಿ ಕಲ್ತತದ ಅದು ಬಿಡು ಹೋಗ್ಲಿ ನನ್ನ ಮಗ ರೊಕ್ಕ ಕೊಟ್ಟಾನ ನಿನ್ ಕೈಯಾಗ ನೀನ್ ರಾತ್ರಿ ಬಂದ ಅದು ಅತ್ಯಾರ ಆ ಕಿವಿಯಿಂದ ಈ ಕಿವಿಗೆ ಏಕಾಗುವಂಗ ಕಿತ್ತ ಬಿಟ್ಲು ಬಾಯಿನ ತೊಂಬರಗದನ್ ರೊಕ್ಕನ ಇಷ್ಟೊತ್ತಾದ್ ಬೆಳಿಗ್ಗೆ ಎದ್ದ ಇನ್ನ ಮಟ ಅತ್ತಿಯರ ರಾತ್ರಿ ನಿಮ್ಮ ಮಗ ರೊಕ್ಕ ಕೊಟ್ಟನ್ ತಗೋರಿ ಅಂತ ನಿನ್ನ ಬಾಯಾಗ ಬರುವಲ್ದ ನನ್ನ ಬಾಯಾಗ ನನ್ನ ಮುಳ್ಳು ಮುರಿಲಿ ನೀ ಹೇಳ ಯಾಕೆ ಇಷ್ಟೊತ್ತಾದ್ರೂ ಯಾಕೆ ರೊಕ್ಕ ತಂದು ಕೊಟ್ಟಿಲ್ಲ ನಿನ್ನ ಬಕ್ಬಾರಲ್ ಬಡಿಲಿ ಏನ್ ಮಾಡ್ಬೇಕ್ರಿ ಅತ್ತಿಯರ ಬೆಳಗ್ಗೆ ಎದ್ದಾಗಿಂದ ಕೆಲಸ ಊಟಕ್ಕೆ ಚಾ ಕುಡಿಯಕ್ಕೆ ಪುರ್ಸತ್ ಸಿಗುವಲ್ತ ನೀವು ನೋಡಿರಿ 7 601 ಆಗಿ ನಿಂತಿರಿ ಏನ್ ಮಾಡ್ಬೇಕು ಈ ನಮ್ನಿ ಒದರಾಡಕತ್ರ ಅದು ಅಲ್ದ ಕೊಡ್ಬೇಕಂದೆ ನೆನಪ ಆಗ್ಲಿಲ್ರಿ ಅತ್ತಿಯರ ಆ ಕೆಲಸ ಈ ಕೆಲಸ ಅಂತೇಳಿ ಇರ್ಲಿ ಹೋಗ್ ತೊಂಬರ ರೊಕ್ಕ ತೊಂಬ ಹ್ಞೂನ್ರಿ ಅತ್ತಿಯರ ಒಂಚೂರು ಕೆಲಸ ಐತಿ ಮುಗಿದಿಂದ ಆಮೇಲೆ ತಂದು ಕೊಡ್ಲಿಲ್ರಿ ಅತ್ತಿಯರ ಏನದು ಕೆಲಸ ಏನಿಲ್ರಿ ಅತ್ತಿಯರ ಸ್ವಲ್ಪ ಅರ್ಬಿ ಒಗಿಬೇಕಾ
ಆಮೇಲೆ ಬಂಡೆ ತಿಕ್ಬೇಕಾ, ಆಮೇಲೆ ಕಸ ಹೊಡಿಬೇಕಾ, ಕಲ್ಲು ಒರೆಸ್ಬೇಕಾ, ಮಧ್ಯಾಹ್ನದ ಅಡಿಗೆ ಮಾಡ್ಬೇಕಾ, ಆಮೇಲೆ ರಾತ್ರಿದ ಒಂಚೂರು ಅಡಿಗೆ ಮಾಡ್ಬೇಕು. ನೋಡೋಣ ಮಧ್ಯಾಹ್ನ ಒಂಚೂರು ಹೆಚ್ಚಿಗೆ ಆದ್ರೆ ಹೆಚ್ಚಿಗೆ ಮಾಡಿ ಇಡ್ತಾನೆ. ಆಮೇಲೆ ಊಟ ಗಿಟ ಮಾಡ್ಬೇಕು, ತಾಟ್ ಗಿಂಗಾಟ ಎಲ್ಲ ತೆಗೆದಿಡ್ಬೇಕು, ಸಂಜೆಗೆ ಮತ್ತೆ ಬಂಡೆ ತಿಕ್ಬೇಕು. ಆಮೇಲೆ ಸರ್ಬಿ ಒಗ್ದಿದ್ವೆಲ್ಲ ಒಣಾಕಿದ್ವು ತೊಗೊಂಬಂದು ಒಳಗಿಟ್ಟನಿ, ಅವ್ನು ಮಡಿಚಿಡ್ಬೇಕು. ಆಮ್ಯಾಗ ಹುಡುಕ್ಯಾಡಕತ್ರಿನೂ ಹಂಗೆ ಅದಾವ ಕೆಲಸ. ಜೋಳ ಹಸನ್ ಮಾಡ್ಬೇಕು, ರೊಟ್ಟಿ ಹಿಟ್ಟು ಖಾಲಿ ಆಗೈತಿ. ಮತ್ತೀಗ ಜೋಳ ಹಸನ್ ಮಾಡಿನಿ ಅಂದ್ರೆ ಹೋಗಿ ಹಾಕಿಸ್ಕೊಂಬರ್ಬೇಕಲ್ರಿ ಗಿರಣ್ಯಾಗ, ಅದೊಂಚೂರು ಐತ್ರಿ ಐತಾರ. ಹಂಗಾರೆ 4 ದಿನ ಆಕತಿವೆಲ್ಲ ಮಾಡಾಕ. ಯಾಕಂದ್ರೆ ಮೊದಲ 4 ಕೆಲಸ 4 ತಾಸು ಮಾಡ್ತೀಯ, ಒಂದು ಕೆಲಸ ಇಡೀ ಒಂದು ಬೆಳಗಿಂದ ಚಂತನ ಮಾಡ್ತಿ. ಇನ್ನು ನನಗೆ ನೀ ರೊಕ್ಕ ಕೊಟ್ಟಂಗೆ ಆಗುದಿಲ್ಲ. ಇವತ್ತು ಬೇಕಾದ ಕೆಲಸ ಬೇಕಾದ ನಿಂದ್ರ ಒಂದಾಕ, ಇರು ಬರು ಕೆಲಸ ಎಲ್ಲ ಕಟ್ಟಿ ಮೂಲೆಯಾಗ ಹೋಗಿ ಅವ್ನು ರೊಕ್ಕ ತಂದು ಮೊದಲು ಕೈಯಾಗ ಕೊಡು. ಹಂಗಂತೀರಿ? ತಡ್ರಿ ಪೆಡಂಬೂತಿದ್ದಂಗೆ ನಮ್ಮ ಅತ್ತಿ. ಆ ಭೂತಯ್ಯ ನಮಗ ಅಯ್ಯ ಪಿಕ್ಚರ್ ಐತಲ್ಲ, ನಮ್ಮ ಅತ್ತಿ ನೋಡೇ ಮಾಡ್ಯಾರ ನೋಡು. ಏ ಕೋಳಿ ಕುಂಟ್ಲೆ, ನಿನಗಿದ ಹೇಳಾಕತ್ತೇನಿ, ಇನ್ನೇಮ್ ರೊಕ್ಕ ತಂದು ಹಿಂತಿ ಕೈಯಾಗ ಕೊಟ್ಟಿ ನಿನಗೈತಿ ಆಮ್ಯಾಗ ಏನ? ನಾ ಇರುತ್ತಾನ ನಂದ ಹಿರೇತನ ಏನ? ತಗೋಬೇವತ್ತಗ ಏನ ಬೇಕಾರು ಏನ ಬೇಡಾರು ನಾನು ಕೇಳ್ರಿಲ್ಲ ಕೊಡ್ತೇನಂತ ಏನ? ನಾನು ಒಬ್ಬಕ್ಕೆ ಹಿರತನ ಮಾಡ, ನಾನು ಎದಕ್ ಬಡದಾಡ್ತೇನೆ, ಇದ ಸಂಸಾರಕ್ಕೆ ಬಡದಾಡ್ತೇನೆ. ಏನ ರೊಕ್ಕ ಇಟ್ಕೊಂಡು ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೇನೆ, ನಮ್ಮ ಗಂಡ ಮನೆಯಾಗ ಅದಲ್ಲ ನಾಕಿ, ಏನ್ ಯಾರಿಗಾರ ಕೊಟ್ಟು ಹೋಗ್ತೇನೆ ಇಲ್ಲೋದಿಲ್ಲ. ಏನ ಮಾಡಿದ್ರು ಕೂಡ್ಸಿಡ್ತೇನೆ ರೊಕ್ಕನ. ಯಪ್ಪ ಕರೆದ್ರಿ? ಕರೆದೆ. ಇನ್ ಮುಂದೆ ಸಾಲಿಗೆ ಹೋಗ್ಬೇಡ. ಸಾಲಿ ಅಂದ್ರೆ ಕಾಲೇಜ್ ಹೋಗ್ಬೇಡ. ಯಾಕಪ್ಪ? ಈ ಸಲ ನಂದು ಎಕ್ಸಾಮ್ ಇತ್ತು, ನಾನು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಫೇಲ್ ಆಕ್ಕೇನಿ. ನೀನ್ ನನ್ನ ತಲೆ ಹಾಪ್ ಮಾಡ್ಬೇಡ. ನನಗೆ ನಿನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ನಿನ್ನಿಂದ ನನ್ನ ಮರ್ಯಾದೆ 3 ಕಾಸಿಗೆ ಹೋಗೈತಿ ಊರಾಗ. ನೋಡಿದವರೆಲ್ಲ ಕೇಳ್ತಾ ಇದಾರೆ, ಈಗ ಯಾಕೆ ನಿನ್ನ ಮಗ ಹಿಂಗಾಗ್ಯಾನ, ಮೊದ್ಲೆಲ್ಲ ಒಂಥರ ಬೇರೆನೂ ಇದ್ದ, ಈಗೂ ಒಂಥರನ ಆಗ್ಯಾನ, ಯಾಕ ಏನು ಏನಾರ ತೊಂದರೆ ಏನು ಅಂತೇಳಿ. ಇನ್ನೋಟ್ ಅದನ್ನ ಪಬ್ಲಿಕ್ ಮಾಡ್ಕೊಂಡು ಅಸಹ್ಯ ಮಾಡ್ಕೊಳಕ್ ನಾ ತಯಾರಿಲ್ಲ. ಏನೋ ನನ್ನ ಮಗ ಆಗಿ ಹುಟ್ಟಿದ ಕರ್ಮಕ್ಕೆ ಮನ್ಯಾಗ ಬಿದ್ದಿರು ಒಂದು ತುತ್ಕೋಳು ಹಾಕ್ತೀನಿ. ಯಾಕಪ್ಪ ಹಂಗೆ ಮಾತಾಡ್ತಿ? ಇಲ್ಲೋಡ ಹೇಳಾಕತ್ತೇನು ಕೇಳಿ ನಿನಗ. ನನಗ ಅವು ಓಡ್ನಿ ಅದಕ್ಕೆ ಹಾಕೊಂಡಿಲ್ಲ, ಎದಿ ಮ್ಯಾಗ ಓಡ್ನಿ ಅದಕ್ಕೆ ಹಾಕೊಂಡಿ, ಹೆಂಗೆ ಸಂದ್ಲೆ ನೀನು? ಅದು ಅಪ್ಪ ಹಂಗೆ ಹಾಕೊಲಿಕ್ಕಂದ್ರೆ ನಂಗೆ ಒಂಥರ ಅನಿಸ್ತತಿ. ಥೋತು ಛೇ, ಅದು ಯಾವ ದೇವ್ರಿಗೆ ಅದು ಏನು ಅನ್ಯಾಯ ಮಾಡಿದ್ನೇ ನನಗೆ ಏನು ಒಟ್ಟು ಗೊತ್ತಿಲ್ಲ. ನಿನ್ನಂತ ಅದನ್ನ ನನಗೆ ಕೊಟ್ಬಿಟ್ಟ. ಇಲ್ಲೋಡ ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ಹೋಗು, ನೀ ಯಾವ ಕಾಲೇಜ್ಗೆ ಹೋಗಿ ಏನು ಓದಿ ಬರ್ಲಿ ಬೀಳ್ಬೇಕಾಗಿಲ್ಲ. ನಿನ್ನಂತವ್ರಿಗೆ ಯಾರು ಕೆಲಸನೂ ಕೊಡಲ್ಲ. ನಿನ್ನ ಪಾಡಿಗೆ ನೀನು ಓದಿ ಏನು ದೊಡ್ಡ ಪಾಸ್ ಆದ್ರೂ ನೀನು ಇದೇ ಮನೆ ಒಳಗೆ ಬಿದ್ದಿರ್ಬೇಕು. ನಿನ್ನ ಕೆಲಸ ಇಲ್ಲಿ ಬರ್ತಾರಲ್ಲ ರೋಡ್ನಾಗ, ಅದೇ ನೀನು ಮಾಡೋದಕ್ಕೈತಿ. ಮತ್ತೆ ಬೇಡ, ಇಲ್ಲೇ ಬಿದ್ದಿರು ಅಂತ ಕೂಳಾಕ್ತೀನಿ. ಹೊರಗೆ ಮಾತ್ರ ಹೆಜ್ಜೆ ಇಡಂಗಿಲ್ಲ. ಇನ್ನು ಮೇಲೆ ನಿನಗೆ ಹೊರಗಿನ ಜಗತ್ತಿಗೆ ಸಂಬಂಧ ಮುಗೀತು. ಅಲ್ರಿ ಅವೇನ್ ಕೋಳೇನ್ರಿ? ಬುಟ್ಟಿ ಮುಚ್ಚಿ ಒಳಗಿಡಾಕ ಅಲ್ಲ, ಹೊರಗಿನ ಜಗತ್ತಿಗೆ ಅವ್ಗೆ ಸಂಬಂಧ ಮುಗೀತಂದ್ರೆ ಹೆಂಗದ? ಜನ ಕೇಳ್ತಾರ ನಾಳಿಂದ, ಯಾಕೆ ನಿನ್ ಮಗ ಒಟ್ಟ ಹೊರಗೆ ಬರೋದಿಲ್ಲಲ್ಲ ಅಂತೇಳಿ. ಅವಾಗೇನ್ ಹೇಳ್ತೀರಿ? ನನ್ನ ಮಗ ಇದ್ದ ಒಬ್ಬವ ಸತ್ ಹೋಗ್ಯಾನ ಅಂತ ಹೇಳ್ತೀನಿ. ಇಲ್ಲ, ಅವನು ಕೈಕಾಲು ಮುರಿದು ನಾನೇ ಮೂಲೆ ಕುಂದಿರ್ಸ್ತೀನಿ. ಅಂಗವಿಕಲಾಗ್ಯಾನ, ಹೊರಗೆ ಬರಲ್ಲ ಅಂತ ಹೇಳ್ತೀನಿ. ಅಂಗವಿಕಲ ಆಗ್ಯಾನಂದ್ರೂ ನನಗಿಷ್ಟು ಮರ್ಯಾದೆ ಹೋಗಲ್ಲ. ಆದರೆ ಈಗ ಇವ ಹುಡುಗಿದ್ದವ ಹುಡುಗಿಗ್ಯಾನ ಅಂದ್ರೆ ನನ್ನ ಮರ್ಯಾದೆ ಏನು ಉಳಿಯಲ್ಲ. ದೇವ್ರು ಮಾಡಿದ್ದಕ್ಕೆ ಅವನ್ ಏನ್ ಮಾಡ್ಬೇಕ್ರಿ? ದೇವ್ರು ಮಾಡಿದ್ದು ಬಿಟ್ಟಿದ್ದು ನನಗದು ಬೇಕಾಗಿಲ್ಲ. ದವಾಖಾನಿಗೆ ತೋರ್ಸಾಕೆ ಎಷ್ಟೋ ರೊಕ್ಕ ಬೇಕಂತೆ, ಅದೆಲ್ಲ ನಮ್ಮ ಕೈಲಿ ಆಗಲ್ಲ. ನಾನು ಅದನ್ನ ವಿಚಾರಿಸಿನೂ ಆತು. ಆಮೇಲೆ ತೋರಿಸಿದ್ರು ಸರಿ ಹೋಗೋದು ಗ್ಯಾರಂಟಿ ಇಲ್ಲ ಅಂತ ಅದಾರ. ಅಂದಮೇಲೆ ನೀವು ಏನ್ ಮಾಡ್ಬೇಕು ಇವನು? ನೋಡು, ನಾನು ಇನ್ನೊಂದು ಸ್ವಲ್ಪ ದಿನ ಜೀವ ಹಿಡ್ಕೊಂಡಿರ್ಬೇಕಂತದೀನಿ. ನನ್ನ ಇದ್ರಿಗೆ ಈ ರೀತಿ ಓಡಾಡಿ ನನ್ನ ಅರ್ಧ ಕೊಲ್ಬೇಡ. ಈಗಾಗಲೇ ಸತ್ತು ಹೋಗೇನು ನಾನು. ಏನೇನೋ ಆಸೆ ಇಟ್ಕೊಂಡಿದ್ದೆ, ಯಾವುದೊಂದು ನಡೆಯಲ್ಲ ಅಂತ ಗೊತ್ತಾಗಿ ಹೋತು. ನಮ್ಮ ತಂಗಿದು 1 ಎಕರೆ ಹೊಲ ನನ್ನ ಕಡೆನ ಉಳಿದಿತ್ತಲ್ಲ, 1.5 ಎಕರೆ ಹೊಲ ಆಕಿ ಕೊಟ್ಬಿಡ್ತೇನೆ. ಮತ್ತೆ ಯಾವ ಕಾರಣಕ್ಕೆ ಇಟ್ಕೋಬೇಕು ನಾನು? ಮೊಮ್ಮಕ್ಕಳಲ್ಲ, ಏನಲ್ಲ, ಒಂದು ಸೊಸಿ ಅಲ್ಲ. ಇವನಿಗೆ ಮದುವೆ ಮಾಡೋ ಸ್ಥಿತಿ ಒಳಗೆ ಇವನಿಲ್ಲ. ಎಷ್ಟು ಹೇಳ್ತೀನಿ, ಬಿಟ್ಬಿಡು ಇದನ್ನೆಲ್ಲ, ಪ್ಯಾಂಟು ಹಿಂಗೆ ಹಾಕೋ, ಕರೆಕ್ಟಾಗಿರು, ತೆಗಿಯ ಓಡ್ನಿ ಅಂತ ಹೇಳಿದ್ರು ನನಗೆ ಹಾಕೊಳ್ಳಿಕ್ಕೆ ಸಮಾಧಾನ ಆಗೋದಿಲ್ಲ ಅಂತಾನು. ಚೀಚಿ, ಅಸಹ್ಯ ಆಕತಿ. ನೆನೆಸ್ಕೊಂಡ್ರ ಸಂಕಟ ಆಕೈತಿ, ಏನ್ ಮಾಡಕ್ಕಾಗಲ್ಲ. ನೀವು ಮಾಡಿದ ಕರ್ಮನೇ ಈಗ ನಾವು ಅನ್ಭವಿಸ್ತಾ ಇರೋದು. ಏನು ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡಿದ್ರಿ, ಯಾವಕ್ಕಿನ್ನೂ ಇಟ್ಕೊಂಡ್ರಿ ಮೀನಾಕ್ಷಿನ. ಈಗ ಬೆನ್ನಾಗಿ ಬಿದ್ದ ತಂಗಿಗೆ ಮೋಸ ಮಾಡಿ ಆಸ್ತಿ ಹೊಡಿಬೇಕಂತೇಳಿ ಮಗಗ ಅಕ್ಕಿ ಮಗಳನ್ನ ತಗೊಂತೇನಂತ ಮೋಸ ಮಾಡಿದ್ರಲ್ಲ, ಇದೇ ಪ್ರತಿಫಲನೇ ಈಗ ನಾವು ಅನ್ಭವಿಸ್ತಾ ಇರೋದು. ಆಕಾಶಕ್ಕೆ ಮಕ ಮಾಡಿ ಉಗುಳಿದ್ರೆ ಅದು ವಾಪಸ್ ನಮ್ಮ ಮಕ್ಕದ ಮೇಲೆ ಬೀಳ್ತದೆ ಅನ್ನೋದನ್ನ ಫಸ್ಟ್ ತಿಳ್ಕೊರಿ. ಏನ ನೋಡು, ಅರ್ಧ ನಾ ಸತ್ತು ಹೋಗೇನಿ, ಇನ್ನರ್ಧ ನೀ ಮಾತಾಡಿಕೊಳ್ಳಬೇಡ. ಈಗ ಅದು ಹೋಗ್ಲಿ ಬಿಡ್ರಿ. ಅವ್ವ, ನಾನು ಇಲ್ಲಿದ್ದು ನಿಮ್ಮಿಬ್ಬರಿಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲವ್ವ. ನಾನು ನನ್ನ ಸಂಘದವ್ರ ಕಡೆ ಮಾತಾಡ್ಬೇಕಂತ ಅನ್ಕೊಂಡೀನಿ.
ನನ್ನ ಗುಂಪು ಯಾವುದಂತ ನನಗೆ ಗೊತ್ತು. ನಾನು ಅಲ್ಲೇ ಹೋಗೇ ಸೇರ್ತೇನೆ. ನನ್ನಂಥವ್ರೇ 100 ಜನ ಅದರಲ್ಲಿ. ಅವರೆಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೊತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಈಗ ನಾನಾಗಿರೋ ನೋವು, ನಾನು ಅನುಭವಿಸ್ತಿರೋ ನೋವು ಅವರು ಅದನ್ನು ಅನುಭವಿಸ್ತಾರಲ್ಲ, ಅವ್ರಿಗೆ ಗೊತ್ತು ಅದ್ರ ಸಂಕಟ ಏನಂತ. ಅದಕ್ಕೆ ಅವ್ರು ನನ್ನ ಚೆನ್ನಾಗೇ ನೋಡ್ಕೊತಾರೆ. ನಾನು ಅಲ್ಲೇ ಹೋಗ್ತೇನವ. ಹಿಂಗೆಲ್ಲ ಮಾತಾಡ್ಬೇಡಪ್ಪ, ಹಿಂಗೆಲ್ಲ ಮಾತಾಡ್ಬೇಡ. ಎಲ್ಲೋಕೆ ಯಾವ್ದದ್ ನಿನ್ನ ಗುಂಪು? ಏನ ಅಸೈ ಮಾತಾಡ್ಕೊಂತ ಬೇಡ ನನ್ನ ಮಗನ. ಏನು ಬೇಕಾದಾಗೋಲ್ತಕ್ಕ ಬೇರೆದವ್ರು ಏನ್ರ ಯಾಕೆ ಅನ್ವಲ್ರಕ್ಕ? ನೀನು ನನ್ನ ಮಗ, ನೀ ಇಲ್ಲೇ ಇರ್ಬೇಕು. ಇಲ್ಲವ, ನಾನು ಅವನಲ್ಲ, ಅವಳು. ಅಪ್ಪ ನನ್ನ ಹಿಂಗೆ ಒಪ್ಕೊಳಕ್ಕೆ ತಯಾರಿಲ್ಲ. ನಾನು ನೋಡಿದಾಗ ಒಮ್ಮೆ ಮರ್ಯಾದೆ ಹೋತು ಅಂತ ಅಂತಾನ. ಅದಕ್ಕೆ ನಾನು ಇಲ್ಲೇ ಇದ್ದ ಚಿತ್ರಹಿಂಸೆ ಕೊಡೋದಕ್ಕಿಂತ ನನ್ನ ಮಗ ದಾರ್ಯಾಗ ಹೋಗ್ತಾ ಸತ್ತು ಹೋಗ್ಯಾನ ಅಂತ ಹೇಳಿಬಿಡ್ರಿ ಇಬ್ರು. ನನ್ನ ಸಮಾಜನೇ ನಾ ಸೇರ್ತೀನಿ. ರೀ ನೋಡ್ರಿ, ನೀವು ಇಷ್ಟೊಂದು ಚುಚ್ಚಿ ಮಾತಾಡೋದಕ್ಕೆ ಅವನ ಬಾಯಾಗಿಂತ ಮಾತು ಬರಾಕತ್ತಿರೋದು. ಇದ್ದೊಬ್ಬ ಮಗನ ಮನೆ ಬಿಟ್ಟು ಕಳಿಸಿ ಏನು ಮಾಡ್ತೀರಿ? ಏನು ಸಾಧಿಸ್ಬೇಕಂತದಿರಿ? ನನಗೆ ನನ್ನ ಮರ್ಯಾದೆನೇ ಮುಖ್ಯ. ಹೋಗು, ಮನೆ ಬಿಟ್ಟು ಹೋಗು. ನೀನು ಇಲ್ಲಿರೋದೇನು ಬೇಡ. ಆಯ್ತಪ್ಪ, ನಾನು ಮನೆ ಬಿಟ್ಟು ಹೋಗ್ತೇನೆ. ನಾನಿಲ್ಲಿ ಇರಂಗಿಲ್ಲಪ್ಪ. ಇದ್ದು ನಿನಗೆ ತೊಂದರೆ ಕೊಡಂಗಿಲ್ಲ. ಇಷ್ಟು ದಿನ ನನಗೆ ಮನೆ ಬಿಟ್ಟು ಹೋಗಂತ ಹೇಳಕ್ಕೆ ನಿನಗೆ ಭಾಳ ಕಷ್ಟ ಆಗಿತ್ತು ಅನ್ನಿಸ್ತೈತಲ್ಲ. ನಾನಾಗೆ ಹೋಗ್ತೇನೆ ಅಂದ ತಕ್ಷಣ ಖುಷಿಯಾಗಿರ್ಬೋದು. ಇರಲಿ, ಪರವಾಗಿಲ್ಲ, ನಾನು ಹೋಗ್ತೇನಪ್ಪ, ನಾನು ಹೋಗ್ತೇನೆ. ಅವ್ವ, ನನಗಾದಾಗ ಬಂದು ನೋಡ್ಕೊಂಡು ಹೋಗ್ತೇನವ. ಹಗಲಿ ಬರಲ್ಲ, ಚಿಂತೆ ಮಾಡಬೇಡ್ರಿ. ರಾತ್ರಿ ತಲೆ ಮರೆಸ್ಕೊಂಡು ಬಂದು ನೋಡ್ಕೊಂಡು ಹೋಗ್ತೇನೆ. ಏನು ಯಾರು ಕೇಳಿದ್ರ ಆಕ್ಸಿಡೆಂಟ್ನಾಗ ಸತ್ತು ಹೋದ ಅಂತ ಹೇಳಿಬಿಡ್ರಿ. ಊರಿಗೆ ತರೋಕ್ಕಾಗಲಿಲ್ಲ, ಅಲ್ಲಿಂದ ಅಲ್ಲೇ ಮಣ್ಣು ಮಾಡಿಬಿಟ್ವಿ ಅಂತಲೂ ಹೇಳಿಬಿಡ್ರಿ. ಏನು ಅವಾಗ ಅಪ್ಪ ಅವನ ಮರ್ಯಾದೆ ನೀವಿಬ್ಬರದು ಹೋಗಂಗಿಲ್ಲ. ಜನ ಏನು ತಿಕ್ಕೋತಾರ? ಮಗ ಸತ್ತು ಹೋಗ್ಯಾನ ಅಂತ ತಿಕ್ಕೋತಾರ. ಯಾಕಪ್ಪ ಹಿಂಗೆ ಮಾತಾಡಿ ಹೆತ್ತು ಹೊಟ್ಟಿ ಉರಿಸ್ತಿ? ಬರ್ತೀನವ್ವ, ಬರ್ತೀನಿ. ಬೇಡ ಮಗನ, ಹೋಗ್ಬೇಡಪ್ಪ. ಬೇಡ ಮಗನ, ಹೋಗ್ಬೇಡ ನನ್ನ ಮಗನ, ಹೋಗ್ಬೇಡಪ್ಪ. ಏನೋ ಒಂದು ಅಪ್ಪ ಸಿಟ್ಟಿನ್ಯಾಗ ಒಂದು ಮಾತು ಅಂತಾನ. ಅಷ್ಟು ಹೊಟ್ಟೆಗೆ ಹಾಕೊಳ್ಳಾರ್ದಷ್ಟು ಸಿಟ್ಟು ಬಂದತನ್ಲ ನಿನಗೆ. ಅಪ್ಪಲ್ಲ ಅನ್ಲ, ಏನೋ ಅವ್ರ ಮನ್ಸಿಗೆ ನೋವಾಗೈತಿ, ಅದಕ್ಕೆ ಹಂಗೆ ಅಂತಾರ ಮಗನ. ಮನೆ ಬಿಟ್ಟು ಹೋಗ್ಲಿ ನೀನಂತ ಅವ್ರ ಮನಸ್ಸಿನಾಗ ಇಲ್ಲಪ್ಪ. ಇರ್ಲಿ ಬೇ, ಇರ್ಲಿ. ಅವ್ರ ಮನಸ್ಸಿನಾಗ ಇಲ್ಲ ಕರೆ, ಆದ್ರೆ ನನ್ನಿಂದ ಅವ್ರ ಮರ್ಯಾದೆ ಹೊಂಟತಿ ಬೇ. ಅದಕ್ಕೆ ಬೇಡ ಬೇ, ನಾ ಹೋಗ್ತೀನಿ. ಏ ಮಗನ, ನಾ ಬಿಡಂಗಿಲ್ಲಪ್ಪ ನಿನ್ನ. ಆಶೀರ್ವಾದ ಮಾಡ್ಬೇ. ಏ ಬ್ಯಾಡಲ್ಲ. ನೀ ಸುಮ್ಮನೆ ಇರ್ಬೇ. ಯಪ್ಪ, ಕಡೆ ಪಕ್ಷ ನನಗೆ ಆಶೀರ್ವಾದರ ಮಾಡ್ತೀಯನಪ್ಪ. ಓ ಆಯ್ತು ಬಿಡಪ್ಪ, ಸರಿ ಬರ್ತೇನಪ್ಪ. ಏ ಪ್ರೀತಮ್ಮ, ಬ್ಯಾಡಪ್ಪ, ಹೋಗ್ಬೇಡ ಮಗನ. ನನಗ ಪ್ರಾಣಕ್ಕಿಂತ ಮಾನನ ದೊಡ್ಡದು. ಇದ್ದೊಬ್ಬ ಮಗನ ಮನೆ ಬಿಟ್ಟು ಕಳಿಸಿದಲ್ಲ, ಏನು ಸಾಧನೆ ಮಾಡ್ಬೇಕಂತ ಮಾಡಿರಿ? ದೊಡ್ಡ ಮಾನ ಮರ್ಯಾದೆ ಅಂತ ಮಾತಾಡ್ತಿರಲ್ಲ. ಊರಾನಕ್ಕಿನ್ನ ಮೀನಾಕ್ಷಿಗಿನ್ನ ಇಟ್ಕೊಂಡೆ ಆಕಿ ಗಂಡನ ಕಡೆಯಿಂದ ಹೊಡೆಸ್ಕೊಂಡ್ರಲ್ಲ, ಅವಾಗ ಹೋಗ್ಲಿಲ್ಲ ನಿಮ್ಮ ಮರ್ಯಾದೆ? ಮಾನ ಹೋಗ್ಲಿಲ್ಲ ಅವಾಗ? ಓ, ನಿಮ್ಮ ಮೀಸ್ ಯಾವಾಗ ಮಣ್ಣಾಗ್ಲಿಲ್ಲ ಕಾಂತತಿ. ಏನೋ ದೇವ್ರು ಮಾಡಿದ್ದ ಆಟಕ್ಕೆ ಬಲಿಯಾಗಿರೋ ನನ್ನ ಮಗನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ರಲ್ಲ. ಈಗ ನನ್ನ ಮಗ ಈ ಮನೆಯಾಗಿದ್ರೆ ನಿಮ್ಮ ಮರ್ಯಾದೆ ಹೋಗತಿ ಅಲ್ಲ? ಥೂ, ನಿಮ್ಮ ಜನ್ಮಕ್ಕಿಷ್ಟು. ನನ್ನ ಮಗ ಇಲ್ಲದೆ ಇರೋ ಈ ಮನೆಯೊಳಗೆ ನಾ ಇರ್ಬೇಕಾ? ಹೋಗು, ನೀನೂ ಹೋಗು, ನಾನೂ ಸತ್ತೋಕ್ಕೇನೆ. ನನ್ನ ಮಗನೂ ಹೋದ. ನಾನು ಇನ್ನ ಎದಕ್ಕೆ ಬದುಕಬೇಕು? ನಾನು ಸತ್ತೋಕ್ಕೇನೆ. ಯಾಕೆ ಹಿಂಗೆ ಮಾತಾಡಿ ನನ್ನ ಜೀವ ತಿಂತೀರಿ? ಅದು ಹೆಂಗಾರ ಹಣೆ ಬರಬಾರ್ದು ಏನೋ ದೇವ್ರು. ಅಯ್ಯೋ ದೇವ್ರೆ.
ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ